ನಮಸ್ಕಾರ ಎಲ್ರಿಗೂ. ಆಲ್ರೆಡಿ ಫ್ರೈಡೇ. ಸೊ ಇವತ್ತು ಲಂಚ್ ಬಾಕ್ಸ್ಗೆ ಸಿಂಪಲ್ಲಾಗಿ ಪ್ಲ್ಯಾನ್ ಮಾಡಿದ್ದೆ. ರಾಗಿ ಅಂಬಲಿ ಜೊತೆಗೆ ನಿನ್ನೆ ಮಾಡಿದ ಚಪಾತಿ ಉಳಿದಿತ್ತು. ಅದನ್ನೇ ಚಪಾತಿ ಚಿತ್ರಾನ್ನ ಮಾಡಿದ್ದೀನಿ. ಇನ್ನೂ ಹೆಲ್ತಿಯಾಗಿ ಬೇಕಂದರೆ ಇಷ್ಟ ಆಗಿದ್ದ ತರಕಾರಿಗಳನ್ನ ಸೇರಿಸ್ಕೋಬೋದು. ಈ ಥರ ಉಳಿದಿರೋ ಅಡುಗೆ ಫ್ರೆಶ್ ಆಗಿರೋದಿಲ್ಲ, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಕೆಲವೊಮ್ಮೆ ಫ್ರೆಶ್ ಆಗಿ ಮಾಡಿದ ಅಡುಗೆ ಆ ದಿನಕ್ಕಿಂತ ನೆಕ್ಸ್ಟ್ ಡೇನೇ ಟೇಸ್ಟಿಯರ್ ಅನಿಸುತ್ತೆ. ಲೈಫ್ನಲ್ಲೂ ಹಾಗೆ ಹಳೆಯದನ್ನು ಬದಲಾಯಿಸಿ ಹೊಸದಾಗಿ ಜೀವನ ರೂಪಿಸ್ಕೋಬೇಕು ಅಂತಂದರೆ ಅದು ನಮ್ಮ ಕೈಲೇ ಇರುತ್ತೆ. ಮಾಡಿದ ಅಡುಗೆ ಉಳಿದ್ರೆ ರೆಫ್ರಿಜರೇಟರ್ನಲ್ಲಿ ಇಡ್ಬೋದು, ಆದರೆ ಮನಸ್ಸಿನಲ್ಲಿ ಉಳಿದ ನೋವು, ಯಾವುದೋ ಗಿಲ್ಟ್, ಯಾವುದೋ ಹಳೆ ಮೆಮೊರೀಸ್, ಇವಕ್ಕೆಲ್ಲ ಎಮೋಷ್ನಲ್ ಫ್ರೀಝರ್ ಬೇಕೇ ಬೇಕು ಅಲ್ವಾ. ಲೆಫ್ಟ್ ಓವರ್ ಫುಡ್ ಅಂದರೆ ಎಲ್ಲ ವೇಸ್ಟ್ ಆಗಲ್ಲ. ಕೆಲವೊಮ್ಮೆ ನಾಳೆ ಅದೇ ಬೆಸ್ಟ್ ಮೀಲ್ ಆಗುತ್ತೆ. ನಮ್ಮ ಕನಸು, ಸಂಬಂಧ, ಕನ್ಫ್ಯೂಷನ್ ಎಲ್ಲದಕ್ಕೂ ಸೇಮ್ ಲಾಜಿಕ್. ಸೊ ಎಸ್, ಇವತ್ತು ಇಲ್ಲಿ ತನಕ ನನ್ನ ಲೆಫ್ಟ್ ಓವರ್ ಲೈಫ್ ಕನೆಕ್ಷನ್ ಕೇಳಿದ್ರಿ. ಥ್ಯಾಂಕ್ಸ್ ಫಾರ್ ಸ್ಟೇಯಿಂಗ್ ಟಿಲ್ ದ ಲಾಸ್ಟ್ ಬೈಟ್. ಚಪಾತಿಯಿಂದ ಚಿತ್ರಾನ್ನ ಆಗೋದು ಜಸ್ಟ್ ಕುಕ್ಕಿಂಗ್ ಅಲ್ಲ, ಅದು ಲೈಫ್ ಲೆಸನ್ ಕೂಡ. ಮತ್ತೆ ಸಿಗೋಣ ಸಿಂಪಲ್ ಫುಡ್ ಆ್ಯಂಡ್ ಸಿಂಪಲ್ ಥಾಟ್ ಜೊತೆಗೆ. ಇಷ್ಟ ಆದರೆ ಲೈಕ್ ಆ್ಯಂಡ್ ಫಾಲೋ ಮಾಡಿ. ರೆಸಿಪಿ ಇಷ್ಟ ಆದರೆ ಡಿಸ್ಕ್ರಿಪ್ಷನಲ್ಲಿ ಡೀಟೇಲಾಗಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ನಮಸ್ಕಾರ.